ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಇದು ಹೊಸ ವರ್ಷದ ದಿನದ ಮಿನಿ ವ್ಲಾಗ್ ಇದಾಗಿರುತ್ತೆ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೋದ ವರ್ಷ ಸಿಹಿ ಕಹಿ ಎಲ್ಲ ಮರೆತು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನದಲ್ಲೂ ಸಿಹಿ ಕೂಡ ತುಂಬಿರಲಿ ಅಂತ ಹೇಳ್ತಾ ಈ ಮಿನಿ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ನಾವು ಹೊರಡ್ತಾನೆ ತುಂಬ ಇಬ್ನಿ ರೀತಿ ಇತ್ತು. ಬೆಳಗ್ಗೆ ಮನೆ ಬಿಟ್ಟಿದ್ದೆ 10 ಗಂಟೆಗೆ, ತುಂಬ ಇಬ್ನಿ ಇತ್ತು. ಹಾಗೆ ಹೋಗ್ತಾ ರೀಚ್ ಆಗೋಷ್ಟು ಲೇಟ್ ಆಗುತ್ತೆ. ಬೆಳಗ್ಗೆ ಟಿಫನ್ ತಿನ್ಕೊಂಡ್ಬಂದ್ವಿ. ಹಾಗಾಗಿ ಎಳ್ನೀರು ಕುಡ್ಬಿಟ್ಟು ಹೋಗೋಣ ಅಂತ ಸ್ವಲ್ಪ ಸ್ಟಾಪ್ ಮಾಡಿಕೊಂಡು ಎಳ್ನೀರು ಕುಡ್ದು ಹೋಗೋಣ ಅಂತ ನಿಂತ್ಕೊಂಡ್ವಿ. ಪಾಪು ಕೂಡ ಅಷ್ಟೇ, ಮಂತಲ್ಲಿ ಒಂದು 2 ಟೈಮ್ಸ್ ಅಂತೂ ಅವ್ರಿಗೆ ಎಳ್ನೀರು ಕುಡಿಸ್ತೀನಿ. ಸ್ಟ್ರಾದಲ್ಲಿ ಕುಡ್ಸೋಕೆ ಹೋದರೆ ಅವ್ರು ಕುಡಿತಾ ಇರಲಿಲ್ಲ, ಹಾಗಾಗಿ ಹಾಗೆ ಕುಡಿಸ್ತಾ ಇದ್ದೆ. ಹಾಗೆ ಅವ್ರ ಪಪ್ಪ ಕೂಡ ಸ್ಟ್ರಾದಲ್ಲಿ ಕುಡಿಸೋದು ಕೂಡ ಹೇಳ್ಕೊಡ್ತಾಯಿದ್ರು ಅವ್ರಿಗೆ. ಆದರೆ ಕೆಲವು ಸರಿ ಮಕ್ಕಳು ಏನೇ ಅಂದರೆ ಹೇಳ್ಕೊಟ್ಟಿದ್ದ ಬೇಗ ಕಲ್ತ್ಬಿಡ್ತಾರೆ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಒಂದು 10 ಮಿನಿಟ್ಸಲ್ಲೇ ಪಾಪು ಅದನ್ನು ಸ್ಟ್ರಾದಲ್ಲೆಲ್ಲ ಕುಡಿಯೋದನ್ನ ಹೇಳ್ಕೊಡ್ತಾ ಇದ್ರಲ್ವ, ಹಾಗಾಗಿ ಕುಡಿತಾಯಿದ್ರು. ಇನ್ನೇನು ಎಳ್ನೀರೆಲ್ಲ ಕುಡಿದ್ಬಿಟ್ಟು ನಮ್ಮ ಪಯಣ ಮತ್ತೆ ಶುರುವಾಯಿತು. ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಗೆ ಮತ್ತೆ ನಮ್ಮ ಪಯಣ ಶುರುವಾಯಿತು. ಎಳ್ನೀರೆಲ್ಲ ಕುಡಿದ್ಬಿಟ್ಟು ನಾವು ಹೋಗ್ತಾ ಇರೋದು ಕೋಲಾರ ಡಿಸ್ಟಿಕ್ ಮಾಲೂರು ಹತ್ರ ಇರುವಂತಹ ಚಿಕ್ಕ ತಿರುಪತಿ ಕಡೆ ನಮ್ಮ ಪಯಣ ನಡೀತಾ ಇದೆ. ಹೊಸ ವರ್ಷಕ್ಕೆ ಹೋಗಬೇಕು ಅಂತಲೇ ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ, ಹಾಗಾಗಿ ಹೋಗ್ತಾ ಇರೋದು. ಏಕೆಂದರೆ ಏಕಾದಶಿ ಕೂಡ ಆಗಿತ್ತಲ್ವ, ಹಾಗಾಗಿ ಏಕಾದಶಿ ದಿವಸ ಹೋಗಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಆದರೆ ಹಸ್ಬೆಂಡ್ ಡ್ಯೂಟಿ ರಜೆ ಇದ್ದೇ ಇರೋ ಕಾರಣದಿಂದ ನ್ಯೂ ಇಯರ್ಗೆ ಹೋಗೋಣ ಮಾಡಿಕೊಂಡು ಹೊರಟ್ವಿ. ಹಾಗೆ ಪಾರ್ಕಿಂಗ್ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ಹಣ್ಣು ಕಾಯಿ ಎಲ್ಲ ಇಟ್ಟಿರ್ತಾರೆ. ಹಣ್ಣು ಕಾಯಿ ಕೂಡ ತೊಗೊಂಡು ನಮ್ಮ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ಅಲ್ಲಿ ನೋಡಿದರೆ ತುಂಬ ರಶ್ ಇತ್ತು. ಅದು ಬೇರೆ ಹೊಸ ವರ್ಷ ಆಗಿರೋದ ಕಾರಣ ತುಂಬ ಜನ ಕೂಡ ಬಂದಿದ್ದರು. ಇನ್ನೇನು ಇದ್ದೇ ಇದೆ ಅಲ್ವಾ, ಕ್ಯೂವಲ್ಲಿ ನಿಂತ್ಕೊಂಡು ಇನ್ನೇನು ದರ್ಶನ ಪಡೆಯೋಣ ಅಂತ ಹೊರಟ್ವಿ. ಹಾಗೆ ಒಳಗಡೆ ಎಲ್ಲ ಹಣ್ಣು ಕಾಯಿ ಎಲ್ಲ ಹೊಡೆಯಲ್ಲಲ್ವ, ಹಾಗಾಗಿ ಹಣ್ಣು ಕಾಯಿ ಎಲ್ಲ ಹೊಡ್ಕೊಂಡು ಇಲ್ಲೇ ದೇವ್ರಿಗೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ ದೇವ್ರ ದರ್ಶನ ಪಡೆಯೋಣ ಅಂತ ಹೊರಟ್ವಿ. ಅದರಲ್ಲೂ ಹೊಸ ವರ್ಷ ಆಗಿರೋದ್ರಿಂದ ತುಂಬ ಅಂದರೆ ರಶ್ ಇತ್ತು. ಪಾಪುಂಗೆ ಕರ್ಕೊಂಡು ಹೋಗೋ ಸ್ವಲ್ಪ ಕಷ್ಟ ಅಂತು. ಬೇಕಾದರೆ ಅಲ್ಲಿ ಸ್ಪೆಷಲ್ ಟಿಕೆಟ್ ಕೂಡ ಸಿಗುತ್ತೆ. ಇದ್ರ ನಾರ್ಮಲ್ ಕ್ಯೂವಲ್ಲೇ ಬಂದ್ವಿ, ಯಾಕಂದರೆ ಸ್ವಲ್ಪ ಬೇಗನೆ ರೀಚ್ ಆದ್ವಿ ದೇವಸ್ಥಾನ. ಮನೆಗೆ ಹೋಗೋದು ಸ್ವಲ್ಪ ಬೇಗ ಆಗುತ್ತೆ ಅಂತ ಅಂದ್ಕೊಂಡೇ ಹೋದ್ವಿ. ಇನ್ನೇನು ಅಲ್ಲೂ ಕೂಡ ರಶ್ ಇತ್ತು ದೇವ್ರ ದರ್ಶನ ಪಡಿಬೇಕಾದ್ರೆ. ಹಾಗೆ ಒಳಗಡೆ ಎಲ್ಲ ಫೋನೆಲ್ಲ ಅಲೋ ಇರಲಿಲ್ಲ, ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿರೋದು ನಾನು. ಹಾಗೆ ಪ್ರಸಾದ ಕೂಡ ಇತ್ತು, ಅನ್ನದಾನ ಕೂಡ ಅಲ್ಲಿತ್ತು. ನಾವು ಸದ್ಯಕ್ಕೆ ಪ್ರಸಾದ ತೊಗೊಂಡು ತಿನ್ಕೊಂಡು ಅನ್ನದಾನ ಕೂಡ ಇತ್ತಲ್ವ, ಅಲ್ಲೂ ಕೂಡ ಊಟ ಮುಗಿಸ್ಕೊಂಡು ಹಾಗೆ ಹೊರಡೋಣ ಅಂತ ಹೊರಟ್ವಿ. ಆದರೆ ಅಲ್ಲಿ ಜಾತ್ರೆ ರೀತಿ ಇತ್ತು, ಅಷ್ಟು ಸ್ಪೆಷಲ್ಲಾಗಿತ್ತು. ಹಾಗೆ ಪಾಪಗೊಂದು ಚಿಕ್ಕ ಟಾಯ್ಸ್ ತೊಗೊಂಡು ಇನ್ನೇನು ಮನೆಗೆ